ಹೆಲೋ ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನೆಲ್. ಇಂದಿನ ವಿಡಿಯೋದಲ್ಲಿ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ ಯೂನಿಟ್ 3 ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಷಯ BCom, BBA, MCom ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಮುಖ್ಯವಾಗಿದೆ. ಮೊದಲು ಕಂಡೀಷನ್ ಎಂದರೇನು ಎಂಬುದನ್ನು ನೋಡೋಣ. ಕಂಡೀಷನ್ ಎಂದರೆ ಒಪ್ಪಂದದ ಮುಖ್ಯ ಉದ್ದೇಶಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಷರತ್ತು. ಈ ಷರತ್ತಿನ ಉಲ್ಲಂಘನೆ ನಡೆದರೆ ಖರೀದಿದಾರನಿಗೆ ಒಪ್ಪಂದವನ್ನು ರದ್ದುಪಡಿಸುವ ಹಕ್ಕು ಸಿಗುತ್ತದೆ. ಅಂದರೆ ಕಂಡೀಷನ್ ಎಂಬುದು ಕಾಂಟ್ರಾಕ್ಟ್ನ ಮೂಲಭೂತ ಭಾಗವಾಗಿದೆ. ಉದಾಹರಣೆಗೆ, ನೀವು 15 ಇಂಚಿನ ಲ್ಯಾಪ್ಟಾಪ್ಗೆ ಆರ್ಡರ್ ಕೊಟ್ಟಿದ್ದೀರಿ ಎಂದು ಊಹಿಸೋಣ. ಆದರೆ ನಿಮಗೆ 13 ಇಂಚಿನ ಲ್ಯಾಪ್ಟಾಪ್ ಬಂದರೆ ಅದು ಕಂಡೀಷನ್ನ ಉಲ್ಲಂಘನೆ ಆಗುತ್ತದೆ. ಈ ಸಂದರ್ಭದಲ್ಲಿ ನೀವು ಲ್ಯಾಪ್ಟಾಪ್ ಅನ್ನು ಹಿಂತಿರುಗಿಸಿ ಒಪ್ಪಂದವನ್ನು ರದ್ದುಪಡಿಸಬಹುದು. ಇದೀಗ ವ್ಯಾರಂಟಿ ಬಗ್ಗೆ ನೋಡೋಣ. ವ್ಯಾರಂಟಿ ಅಂದರೆ ಒಪ್ಪಂದದ ಮುಖ್ಯ ಉದ್ದೇಶಕ್ಕೆ ಪೂರಕವಾಗಿರುವ ಷರತ್ತು. ಇದರ ಉಲ್ಲಂಘನೆಯಾದರೆ ಖರೀದಿದಾರನಿಗೆ ಹಾನಿ ಪರಿಹಾರವನ್ನು ಕೇಳುವ ಹಕ್ಕು ಇರುತ್ತವೆ. ಆದರೆ ಒಪ್ಪಂದವನ್ನು ಸಂಪೂರ್ಣವಾಗಿ ರದ್ದುಪಡಿಸುವ ಹಕ್ಕು ಇರುವುದಿಲ್ಲ. ಉದಾಹರಣೆಗೆ, ನೀವು ಒಂದು ಲ್ಯಾಪ್ಟಾಪ್ ಖರೀದಿಸಿದ್ದೀರಿ. ಅದಕ್ಕೆ 1 ವರ್ಷದ ವ್ಯಾರಂಟಿ ಇದೆ. ಆ 1 ವರ್ಷದ ಒಳಗೆ ಸ್ಪೀಕರ್ನಲ್ಲಿ ಸಮಸ್ಯೆ ಬಂದರೆ ನೀವು ಲ್ಯಾಪ್ಟಾಪ್ ಅನ್ನು ಹಿಂತಿರುಗಿಸಿ ಒಪ್ಪಂದ ರದ್ದುಪಡಿಸಲು ಸಾಧ್ಯವಿಲ್ಲ. ಬದಲಾಗಿ ರಿಪೇರಿ ಅಥವಾ ಹಾನಿ ಪರಿಹಾರವನ್ನು ಕೇಳಬಹುದು. ಇದು ವ್ಯಾರಂಟಿಯ ಉದಾಹರಣೆ. ಈಗ ಕಂಡೀಷನ್ ಮತ್ತು ವ್ಯಾರಂಟಿ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ನೋಡೋಣ. ಕಂಡೀಷನ್ ಒಪ್ಪಂದದ ಮುಖ್ಯ ಭಾಗವಾಗಿದ್ದರೆ ವ್ಯಾರಂಟಿ ಪೂರಕ ಭಾಗವಾಗಿದೆ. ಕಂಡೀಷನ್ ಉಲ್ಲಂಘನೆಯಾಗಿದ್ದರೆ ಒಪ್ಪಂದವನ್ನು ರದ್ದುಪಡಿಸಬಹುದು ಮತ್ತು ಹಾನಿ ಪರಿಹಾರವನ್ನು ಕೇಳಬಹುದು. ವ್ಯಾರಂಟಿ ಉಲ್ಲಂಘನೆಯಾದರೆ ಕೇವಲ ಹಾನಿ ಪರಿಹಾರವನ್ನು ಮಾತ್ರ ಕೇಳಬಹುದು. ಒಪ್ಪಂದವನ್ನು ರದ್ದುಪಡಿಸಲು ಸಾಧ್ಯವಿಲ್ಲ. ಕಂಡೀಷನ್ನ ಉಲ್ಲಂಘನೆಯನ್ನು ವ್ಯಾರಂಟಿಯಾಗಿ ಪರಿಗಣಿಸಬಹುದು. ಆದರೆ ವ್ಯಾರಂಟಿಯ ಉಲ್ಲಂಘನೆಯನ್ನು ಕಂಡೀಷನ್ ಆಗಿ ಪರಿಗಣಿಸಲು ಸಾಧ್ಯವಿಲ್ಲ. ಇದೀಗ ಎಕ್ಸ್ಪ್ರೆಸ್ ಕಂಡೀಷನ್ಸ್ ಮತ್ತು ಇಂಪ್ಲಾಯ್ಡ್ ಕಂಡೀಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಒಪ್ಪಂದದಲ್ಲಿ ಷರತ್ತುಗಳನ್ನು ಸ್ಪಷ್ಟವಾಗಿ ಬರೆದಿದ್ದರೆ ಅದನ್ನು ಎಕ್ಸ್ಪ್ರೆಸ್ ಕಂಡೀಷನ್ ಅಥವಾ ಎಕ್ಸ್ಪ್ರೆಸ್ ವ್ಯಾರಂಟಿ ಎಂದು ಕರೆಯುತ್ತಾರೆ. ಕಾನೂನಿನ ಪ್ರಕಾರ ಸ್ವಯಂಚಾಲಿತವಾಗಿ ಒಪ್ಪಂದದಲ್ಲಿ ಸೇರಿರುವ ಷರತ್ತುಗಳನ್ನು ಇಂಪ್ಲಾಯ್ಡ್ ಕಂಡೀಷನ್ಸ್ ಅಥವಾ ಇಂಪ್ಲಾಯ್ಡ್ ವ್ಯಾರಂಟಿ ಎಂದು ಕರೆಯುತ್ತಾರೆ. ಈಗ ಇಂಪ್ಲಾಯ್ಡ್ ಕಂಡೀಷನ್ಸ್ಗಳನ್ನು ನೋಡೋಣ. ಮೊದಲನೆಯದು ಕಂಡೀಷನ್ ಆಸ್ ಟು ಟೈಟಲ್. ಸರಕುಗಳನ್ನು ಮಾರಾಟ ಮಾಡುವ ವ್ಯಕ್ತಿಗೆ ಆ ಸರಕುಗಳ ಮೇಲೆ ಕಾನೂನುಬದ್ಧ ಹಕ್ಕು ಇರಬೇಕು. ಹಕ್ಕಿಲ್ಲದ ವ್ಯಕ್ತಿ ಸರಕುಗಳನ್ನು ಮಾರಾಟ ಮಾಡಿದರೆ ಖರೀದಿದಾರನು ಒಪ್ಪಂದವನ್ನು ರದ್ದುಪಡಿಸಬಹುದು. ಎರಡನೆಯದು ಸೇಲ್ ಬೈ ಡಿಸ್ಕ್ರಿಪ್ಷನ್. ಖರೀದಿದಾರನು ಯಾವುದಾದರೂ ನಿರ್ದಿಷ್ಟ ವಿವರಣೆಯ ಆಧಾರದ ಮೇಲೆ ಸರಕುಗಳನ್ನು ಖರೀದಿಸಿದರೆ ಸರಕುಗಳು ಆ ವಿವರಣೆಗೆ ಹೊಂದಿಕೆಯಾಗಿರಬೇಕು. ಉದಾಹರಣೆಗೆ, ನೀವು ಕಪ್ಪು ಬಣ್ಣದ ಮೊಬೈಲ್ ಕೇಳಿದ್ದೀರಿ. ಆದರೆ ವೈಟ್ ಬಣ್ಣದ ಮೊಬೈಲ್ ನೀಡಿದರೆ ಅದು ವಿವರಣೆಗೆ ಹೊಂದಿಕೆಯಾಗುವುದಿಲ್ಲ. ಖರೀದಿದಾರನು ಅದನ್ನು ತಿರಸ್ಕರಿಸಬಹುದು. ಮೂರನೆಯದು ಸೇಲ್ ಬೈ ಸ್ಯಾಂಪಲ್. ಸರಕುಗಳನ್ನು ಮಾದರಿಯ ಆಧಾರದ ಮೇಲೆ ಮಾರಾಟ ಮಾಡಿದರೆ ಮುಖ್ಯ ಸರಕುಗಳನ್ನು ಮಾದರಿಕೆ ಗುಣಮಟ್ಟದಲ್ಲಿ ಹೊಂದಿಕೆಯಾಗಿರಬೇಕು. ಖರೀದಿದಾರನಿಗೆ ಮಾದರಿ ಮತ್ತು ಸರಕುಗಳನ್ನು ಹೋಲಿಕೆ ಮಾಡುವ ಸಮಂಜಸ ಅವಕಾಶ ಇರಬೇಕು. ಸರಕುಗಳಲ್ಲಿ ಅಡಗಿದ ದೋಷಗಳು ಇರಬಾರದು. ನಾಲ್ಕನೆಯದು ಸೇಲ್ ಬೈ ಸ್ಯಾಂಪಲ್ ಆಸ್ ವೆಲ್ ಆಸ್ ಡಿಸ್ಕ್ರಿಪ್ಷನ್. ಮಾದರಿ ಮತ್ತು ವಿವರಣೆ ಎರಡರ ಆಧಾರದ ಮೇಲೆ ಮಾರಾಟವಾದರೆ ಸರಕುಗಳು ಎರಡಕ್ಕೂ ಹೊಂದಿಕೆಯಾಗಿರಬೇಕು. ಮಾದರಿಗೆ ಮಾತ್ರ ಅಥವಾ ವಿವರಣೆಗೆ ಮಾತ್ರ ಹೊಂದಿಕೆಯಾಗುವುದು ಸಾಕಾಗುವುದಿಲ್ಲ. ಮುಂದಿನೆಯದು ಕಂಡೀಷನ್ ಆಸ್ ಟು ಕ್ವಾಲಿಟಿ ಆರ್ ಫಿಟ್ನೆಸ್. ಇಲ್ಲಿ 3 ಅಂಶಗಳು ಮುಖ್ಯ. ಖರೀದಿದಾರನು ಸರಕುಗಳನ್ನು ಯಾವ ಉದ್ದೇಶಕ್ಕಾಗಿ ಬೇಕು ಎಂದು ಮಾರಾಟಗಾರನಿಗೆ ತಿಳಿಸಬೇಕು. ಖರೀದಿದಾರನು ಮಾರಾಟಗಾರನ ಕೌಶಲ್ಯ ಮತ್ತು ತೀರ್ಮಾನವನ್ನು ನಂಬಿರಬೇಕು. ಮಾರಾಟಗಾರನು ಆ ರೀತಿಯ ಸರಕುಗಳ ವ್ಯಾಪಾರದಲ್ಲಿ ಪರಿಣಿತಿ ಹೊಂದಿರಬೇಕು. ಈ 3 ಷರತ್ತುಗಳು ಇದ್ದರೆ ಸರಕುಗಳು ಆ ಉದ್ದೇಶಕ್ಕೆ ಯೋಗ್ಯವಾಗಿರಬೇಕು. ಮುಂದಿನದು ಕಂಡೀಷನ್ ಆಸ್ ಟು ಮೆರ್ಚೆಂಟೇಬಲ್ ಕ್ವಾಲಿಟಿ. ಸರಕುಗಳು ಸಾಮಾನ್ಯ ಬಳಕೆಗೆ ಯೋಗ್ಯವಾಗಿರಬೇಕು. ಸಾಮಾನ್ಯ ವ್ಯಕ್ತಿ ಖರೀದಿಸುವಾಗ ನಿರೀಕ್ಷಿಸುವ ಗುಣಮಟ್ಟವನ್ನು ಹೊಂದಿರಬೇಕು. ಈಗ ಇಂಪ್ಲಾಯ್ಡ್ ವ್ಯಾರಂಟೀಸ್ ನೋಡೋಣ. ಮೊದಲನೆಯದು
ವ್ಯಾರಂಟಿ ಆಫ್ ಕ್ವಿಟ್ ಪೊಸೆಷನ್. ಖರೀದಿದಾರನು ಸರಕುಗಳನ್ನು ಶಾಂತಿಯುತವಾಗಿ ಬಳಸುವ ಹಕ್ಕು ಹೊಂದಿರಬೇಕು. ಮೂರನೇ ವ್ಯಕ್ತಿಯ ಅಡಚಣೆ ಇರಬಾರದು. ಎರಡನೆಯದು ವ್ಯಾರಂಟಿ ಆಸ್ ಟು ನಾನ್ ಎಕ್ಸಿಸ್ಟೆಂಟ್ ಆಫ್ ಎನ್ಕಂಬ್ರೆನ್ಸ್. ಸರಕುಗಳ ಮೇಲೆ ಯಾವುದೇ ಸಾಲ, ಬಾಂಡ್ ಅಥವಾ ಮೂರನೇ ವ್ಯಕ್ತಿಯ ಹಕ್ಕು ಇರಬಾರದು. ಮೂರನೆಯದು ವ್ಯಾರಂಟಿ ಆಸ್ ಟು ಕ್ವಾಲಿಟಿ ಆರ್ ಫಿಟ್ನೆಸ್ ಬೈ ಯೂಸೇಜ್ ಆಫ್ ಟ್ರೇಡ್. ವ್ಯಾಪಾರದ ಪದ್ಧತಿಯ ಪ್ರಕಾರ ಕೆಲವು ಗುಣಮಟ್ಟದ ನಿರೀಕ್ಷೆಗಳು ಇದ್ದರೆ ಅವುಗಳನ್ನು ಪಾಲಿಸಬೇಕು. ನಾಲ್ಕನೆಯದು ಡ್ಯೂಟಿ ಟು ವಾರ್ನ್ ಅಬೌಟ್ ಡೇಂಜರಿಯಸ್ ಗೂಡ್ಸ್. ಅಪಾಯಕಾರಿ ಸರಕುಗಳನ್ನು ಮಾರಾಟ ಮಾಡುವಾಗ ಅದರ ಅಪಾಯಗಳ ಬಗ್ಗೆ ಖರೀದಿದಾರನಿಗೆ ಮುಂಚಿತವಾಗಿ ತಿಳಿಸಬೇಕು. ತಿಳಿಸದಿದ್ದರೆ ಮಾರಾಟ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬೈ ಬಾಯ್.